ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾವಿರಾರು ನೂರಾರು ಕುರಿಗಳನ್ನ ಹೊಡ್ಕೊಂಡು ಅವ್ರ ಊರುಗಳನ್ನ ಬಿಟ್ಬಿಟ್ಟು ಬೇರೆ ಹೊರಗಡೆ ಊರುಗಳಿಗೆ ಬರ್ತಾರೆ. ಈಗ ನಾವೊಂದು 5 ಕುರಿ 10 ಕುರಿ ಇದ್ದು ಅಥವಾ ಒಂದು 5 ಹಸುಗಳಿದ್ರೆ ಅವಕ್ಕೆ ನಮ್ಮ ಸ್ವಂತ ಜಾಗಗಳಿದ್ದು ಅವಕ್ಕೆ ಹುಲ್ಲು ಸೊಪ್ಪು ಹೊಂಚೋದು ಭಾಳ ಕಷ್ಟ. ಇವರು ಸಾವಿರಾರು ಕುರಿ ಹೊಡ್ಕೊಬಂದು ಹೆಂಗೆ ಮೇಯಿಸ್ತಾರೆ, ಮತ್ತು ಇವ್ರ ಊಟದ ವ್ಯವಸ್ಥೆ ಏನು, ಇವ್ರ ಕಷ್ಟಗಳೇನು, ಮತ್ತು ಇವರು ಎಷ್ಟು ವ್ಯಾಲ್ಯೂಬಲ್ ಅಂಥೇಳಿ ತೋರ್ಸೋಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ಅವ್ರ ಹತ್ರ ಮಾತಾಡೋಣ. ನೋಡಿ, ಕಾಣಿಸ್ತದೆ ಅಂದ್ಕೊಂಡು ನಾಯಿಗಳು ಸುತ್ತಾ ಇರ್ತವೆ. 1-2 ಇರಲ್ಲ, ಸುಮಾರು 4-5 ನಾಯಿಗಳು ಸಾಕಿರ್ತಾರೆ. ಕಳ್ಳರು ಇರ್ತಾರಲ್ಲ, ಕಳ್ಳರು ಭಾಳ ಕಷ್ಟ. ಈಗ ಒಂದು ಮರಿ ಎತ್ಕೊಂಡ್ರೆ ಎಷ್ಟು ಲಕ್ಷಣ ಆಗುತ್ತೆ. ಸೊ ಹಂಗಾಗಿ ಅದಕ್ಕೆ ಸುತ್ತ ಹಾಸ್ಕೊಂಡು ಮಲಗಿರ್ತಾರೆ, ಮತ್ತು ಅಷ್ಟು ಅಲರ್ಟ್ ಆಗಿರ್ತಾರೆ ಅವರು. ಅವ್ರ ಹತ್ರ ಮಾತಾಡೋಣ ಬನ್ನಿ. ಹೆಂಗೆ ಇವರು ಬೆಳಗ್ಗೆ ಎಷ್ಟು ಜನ ಇದನ್ನು ಕಾವಲು ಕಾಯ್ತಾರೆ, ರಾತ್ರಿ ಎಷ್ಟು ಜನ ಕಾವಲು ಕಾಯ್ತಾರೆ. ಸೊ ಅದೆಲ್ಲ ಅವ್ರ ಬಾಯಲ್ಲಿ ಕೇಳಿದಾಗೆ ಒಂದು ಕ್ಲಾರಿಟಿ ಸಿಗೋದು ನಮಗೆ ಗೊತ್ತಿರೋ ಸುಮ್ಮನೆ ನಾವು ಮಾತಾಡ್ತೀವಿ. ಸೊ ಇಲ್ಲಿ ಹೆಚ್ಚು ಕಡಿಮೆ ಒಂದು 500 ಕುರಿ ಇದೆ. 500 ಮೇಲೆ ಇದೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ನೋಡೋಣ. ಯಜಮಾನ್ರೆ ನಮಸ್ಕಾರ. ಯಾವ ಊರು ನಿಮ್ಮದು? ನಮ್ಮದು ಬಡವನಹಳ್ಳಿ. ಬಡವನಹಳ್ಳಿ, ಮಧುಗಿರಿ, ಶಿರಾ, ಬಡವನಹಳ್ಳಿ. ಎಷ್ಟು ಕಿಲೋಮೀಟ್ರ್ ಆಗತ್ತೆ ಇಲ್ಲಿಗೆ? ಒಂದು 70-80 ಕಿಲೋಮೀಟ್ರ್ ಆಗತ್ತಾ? ಅಷ್ಟೇ. 70-80 ಕಿಲೋಮೀಟ್ರ್ ಅಷ್ಟೇ ಅಂತೀರಲ್ಲ ನೀವು. ಹೆಂಗೆ? ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ಚಿಕ್ಕಣ್ಣ. ಬಡವನಹಳ್ಳಿಯಿಂದ ಬಂದಿದ್ದೀರಾ? ಎಷ್ಟು ದಿವಸ ಆಯಿತು ನಿಮ್ಮ ಮನೆ ಬಿಟ್ಟು, ನಿಮ್ಮ ಬಡವನಹಳ್ಳಿ ಬಿಟ್ಬಿಟ್ಟು? 3 ತಿಂಗಳು. ಓ, ಮಳೆಗಾಲ ನಿಂತ ಮೇಲೆ ಹೊರಟ್ಬಿಡ್ತೀರಾ ಅಲ್ಲಿಂದ? ಯಾವ ಕಡೆ ಸುತ್ತಾಡ್ಕೊಂಬಂದ್ರಿ ಇಲ್ಲಿಗೆ? ಕುಣಿಗಲ್ಲು. ಹಾಂ. ಕುಣಿಗಲ್ಲು, ಮಾಗಡಿ ಎಲ್ಲ ಸುತ್ತಾಡ್ಕೊಂಡು ಈಗ ಬಂದಿದ್ದೀರಿ ಇಲ್ಲಿಗೆ. ಇಲ್ಲಿಂದ ವಾಪಸ್ ಮತ್ತೆ ಹೋಗ್ತಾ ಇರೋದು? ಇನ್ನು ಯಾವ್ಯಾವ ಕಡೆ ಹೋಗ್ಬೇಕಂತಿದ್ದೀರಾ? ಇನ್ನು ಮಳೆ ಇಲ್ಲ ಹೊಲ್ಗೌಡ್ರೆ. ಹಾಂ. ಮಳೆ ಇಲ್ಲ. ಹಾಂ. ಇನ್ನೂ 1 ತಿಂಗಳು ಹೋಗಲ್ಲ. 1 ತಿಂಗಳು ಹೋಗಲ್ಲ? ಜೂನು ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಹೊರಡ್ತೀರಾ? ಹಾಂ. ಎಷ್ಟು ಜನ ಇದ್ದೀರಿ ನೀವು ಇಲ್ಲಿ ಕುರಿ ನೋಡ್ಕೊಳ್ಳೋಕ್ಕೆ? ಎಲ್ಲ ಒಂದು 10 ಜನ ಇದ್ದೀವಿ. 10 ಜನ. ಹೆಂಗೆ ಕುರಿಗಳು ಹೆಂಗೆ ನಿಮ್ಮವೇ ಸ್ವಂತ ಇರುತ್ತಾ? ನಮ್ಮವು ಸ್ವಂತ ನಿಮ್ಮವು. ಎಷ್ಟು ಕುರಿ ಇದೆ ಯಜಮಾನ್ರೆ? ಎಲ್ಲ 1000 ಕುರಿ ಇದೆ. ಒಂದು ಕುರಿ ಎಷ್ಟು ಬೆಲೆ ಬಾಳ್ಬೋದು ಇದು? ಮಾಲಿದ್ದಂಗಲ್ಲ. ಅಲ್ಲ, ಒಂದು ಅಂದಾಜು ಒಂದು 10,000 15,000 ಆ ಥರ ನಾನು ಕೇಳ್ತಾ ಇರೋದು. 10,000 15,000. ಹಾಂ, 10,000 15,000. ಓಹೋ. ಅದು ಕ್ವಾಲಿಟಿ ಮೇಲೆ ಹೋಗುತ್ತೆ, ಹೆಂಗೆ ಬೆಳೆದಿರ್ತೀರ ಅದ್ರ ಮೇಲೆ ಹೋಗುತ್ತಲ್ಲ. ನೀವು ಈಗ ಊಟದ್ದೆಲ್ಲ ಹೆಂಗೆ ವ್ಯವಸ್ಥೆ ಮಾಡ್ಕೊಂತೀರಾ? ಅಲ್ಲಿ ಅಡುಗೆ ಮಾಡ್ತಾವ್ರೆ. ಹಾಂ, ಹೆಂಗಸರು ಬಂದವ್ರಿ. ಹಾಂ. ಒಟ್ಟು ನಿಮ್ಮ ಜೊತೆ ಒಬ್ರು ಹೆಂಗಸ್ರು ಇರ್ತಾರೆ ಅಡುಗೆ ಮಾಡ್ಲಿಕ್ಕೋಸ್ಕರನೇ? ಇಬ್ರು ಆಳವ್ರಾ? ಒಬ್ರು ಊರಿಗೆ ಹೋಯವ್ರೆ. ಹಾಂ. ಇನ್ನೊಬ್ರು ಅಲ್ಲಿ ಅಡುಗೆ ಮಾಡ್ತಾವ್ರು. ಟ್ಯಾಕ್ಟ್ರಿ ಎಲ್ಲ ಐತೆ ನಮ್ದು. ಹಾಂ. ಓ, ನೀವು ಎಲ್ಲಿ ಟೆಂಟ್ ಹಾಕ್ತೀರೋ ಅಲ್ಲಿ ಟ್ಯಾಕ್ಟ್ರ್ ನಿಲ್ಸ್ಕೊತೀರಾ ಸೇಫ್ಟಿಗೋಸ್ಕರ? ಎಲ್ಲ ಮರಿಗಳು, ಸಣ್ಣ ಮರಿ ಎಲ್ಲ ತುಂಬೋದು. ಹಾಂ. ಅಂದರೆ ಈಗ 10 ಜನ ನಿಮ್ಮ ಫ್ಯಾಮಿಲಿಯವರೇ, ಹೊರಗಡೆ ಯಾರು ಇಲ್ಲ? ಎಷ್ಟು, ಒಂದು 6 ತಿಂಗಳು ಊರು ಬಿಡ್ತೀರಾ ನೀವು? 6 ತಿಂಗಳು ಹೊರಗಡೆ ಇರ್ತೀರಾ? 6 ತಿಂಗಳು ಹೊರಗಡೆನೆ, ಇನ್ನು 6 ತಿಂಗಳು ಮನೆ. ಅಲ್ಲಿ ವ್ಯವಸಾಯ ಏನಾದರೂ ಮಾಡ್ತೀರಾ? ನಮ್ಮದು ತೋಟ, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಐತೆ. ಹೌದಾ? ಈಗ ಯಾವುದು ಖುಷಿ ಅನ್ಸುತ್ತೆ? ಇದು ಖುಷಿ ಅನ್ಸುತ್ತಾ, ಅದು ಖುಷಿ ಅನ್ಸುತ್ತಾ ನಿಮಗೆ? ಅಯ್ಯೋ, ಎಲ್ಲ ಮಾಡ್ಬೇಕಪ್ಪ. ಎಲ್ಲ ಇರಬೇಕು, ಎಲ್ಲ ಐತೆ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ನೀವು? ಎಲ್ಲ ಒಂದು 40-50 ವರ್ಷದಿಂದ. 50 ವರ್ಷ ಅನುಭವ ಬರೀ ಕುರಿ ಮೇಯಿಸೋದ್ರಲ್ಲಿ. ಇದು ಮಾರಾಣಿಕೆ ಹೆಂಗೆ ಮಾಡ್ತೀರಾ? ಒಟ್ಟಿಗೆ ಕೊಟ್ಬಿಡ್ತೀರಾ ಕುರಿಗಳು? ಮರಿ ನಾವು ಟಗರು ಬಿಟ್ಕೊಂತೀವಿ, ಟಗರು ಮಾರ್ತೀವಿ. ಹಾಂ. ಮರಿ ಮಾರಲ್ಲ. ಹಾಂ. ಹೆಣ್ಮರಿ ಮಾರಲ್ಲ, ಮರಿ ಹಾಕತ್ತಲ್ವ ಅದು? 1,000 ಕುರಿ ಇದೆ ಅಂತ ಹೇಳ್ತೀನಿ. ಅಂದರೆ ಮೇಕೆ ಎಲ್ಲ ಮಿಕ್ಸ್ ಇರುತ್ತಲ್ವರ ಇದರಲ್ಲಿ? ಹಾಂ. ಯಾವತ್ತು ಬೇಜಾರು ಅನಿಸಿಲ್ವಾ ಈ ಕೆಲಸ ನಿಮಗೆ? ತಡಿಯಪ್ಪ, ಮಕ್ಕಳು ಮರಿ ಎಲ್ಲ ಊರಲ್ಲಿ ಇರ್ತೇವೆ, ನಾವು ಹೊರಗಡೆ ಇರ್ತೀವಿ, ಏನು ಅನಿಸಿಲ್ವ ಯಾವತ್ತೂ? ಬೇಜಾರು ಅನಿಸಿಲ್ಲ? ಇದು ಖುಷಿ ಕೊಟ್ಟಿದೆ ಈ ಕೆಲಸ ನಿಮಗೆ? ಎಷ್ಟು ಯಜಮಾನ್ರೆ, 1,000 ಕುರಿ ಅಂದರೆ 15,000 ಲೆಕ್ಕ ಹಾಕೊಂಡ್ರೆ ಎಷ್ಟು ಕೋಟಿ ಆಯಿತು? ಎಷ್ಟು ಶ್ರೀಮಂತರು ನೀವು ಫಸ್ಟು ಎಷ್ಟು ಕುರಿ ಸಾಕಕ್ಕೆ ಶುರು ಮಾಡಿದ್ರಿ? 4 ಜನದ್ದು. ಅಲ್ಲಿಗೆ ಒಬ್ಬೊಬ್ರಿಗೆ 250 ಕುರಿ ಒಂದು ಲೆಕ್ಕ ಹಾಕೊಂಡ್ರೆ ಅಲ್ವಾ? ಇದು ಇಷ್ಟೊಂದು ಒಳಗಡೆ ಇರ್ತಾವಲ್ಲ, ಹೆಂಗೆ ಗೊತ್ತಾಗತ್ತೆ ನಮ್ಮ ತಾಯಿನೇ ಇದು ಹಾಲು ಕುಡಿಬೇಕಂತೇಳಿ? ಹಾಂ. ಆ ಸ್ಮೆಲ್ ಮೇಲೆ ಗೊತ್ತಾಗತ್ತೆ. ನೋಡಿ,
ಇದೇ ಕುರಿ ಅಂತ ಹಾಕ್ತೀನಿ ಅದಕ್ಕೆ ತಾಯಿಗೆ ಹಾಂ ಹಾಂ ಹೋಗುತ್ತಾ ನೋಡಿ ಸ್ನೇಹಿತರೆ, ಅಲ್ಲಿ ಹಾಕ್ತಾರೆ, ಆ ತಾಯಿ ನೋಡಿಕೊಂಡು ಹೋಗುತ್ತೆ ಆ ಗುಂಪಲ್ಲಿ. ನೋಡಿ ಯಜಮಾನ್ರು ಹೋಗ್ತಾವ್ರೆ. ಹಾಂ ನೋಡಿ, ಅವ್ರಿಗೂ ಗೊತ್ತಿದೆ, ಆ ಮೇಕೆ ಕುರಿ ಮರಿಗೂ ಗೊತ್ತಿದೆ. ನೋಡ್ದ ಮಗಳೇ, ನೋಡು ಆ ತಾಯಿನ ಹೆಂಗೆ ಹುಡಿಕೊಂಡು ಹೋಯ್ತು. ಇಷ್ಟು ಕುರಿನಲ್ಲಿ ನಮ್ಮ ತಾಯಿ ಇದೆ ಅಂತ ಅದಕ್ಕೆ ಗೊತ್ತಾಗುತ್ತೆ, ನನ್ನ ಮರಿ ಇದೆ ಅಂತ ಅದಕ್ಕೆ ಲೆಕ್ಕ ಹಾಕು ಅಲ್ವಾ. ನೀವು ಒಂದು ಈಗ ಕುರಿ ಆಚೆ ಬಿಡ್ತೀರಾ, 10 ಗಂಟೆಗೆ ಬಿಡ್ತೀರಾ ಅನ್ಕೊಳ್ಳಿ, ಅಂದಾಜು ಎಷ್ಟು ಕಿಲೋಮೀಟ್ರ್ ಓಡಾಡ್ತೀರಾ ದಿನಕ್ಕೆ? ಅದು ಲೆಕ್ಕ ಗೊತ್ತಾಗಲ್ಲ. ಅಲ್ಲ, ಅಂದಾಜು ಒಂದು 30 ಕಿಲೋಮೀಟ್ರು, 20 ಕಿಲೋಮೀಟ್ರು, ಒಟ್ಟಿ ಲೆಕ್ಕ ಒಂದು 15 ಅಂತೂ ಈಗ 15 ಕಿಲೋಮೀಟ್ರ್ ಅಂತೂ ಪಕ್ಕ ಓಡಾಡಿ. ಅದಕ್ಕೆ ನೀವೆಲ್ಲ ಇಷ್ಟು ಹೆಲ್ದಿ ಆಗಿರೋದು, ಆರೋಗ್ಯವಾಗಿ. ದಿನ ವಾಕಿಂಗ್ ಮಾಡ್ತಾರೆ ಅಂತಾರಲ್ಲ, ಅದೆಲ್ಲ ನೆಪ. ಬಟ್ ನೀವು ಕಾಯಕನೇ ಕೆಲಸನೇ ಓಡಾಡೋದು, ಇದೆಲ್ಲ ಭಾಳ ಖುಷಿ ಅನಿಸ್ತಿದ್ದು. ಇದು ಅಂದ್ರೆ ಒಂದು ಸ್ವಲ್ಪ ಇಲ್ಲ, ಇದು ಇಲ್ಲಿ ಗೊಬ್ಬರ ಹೊಡಿಯಂಗಿಲ್ಲ, ಏನು ಮಾಡಂಗಿಲ್ಲ. ಅಲ್ಲಿ ನಮ್ಮೂರಲ್ಲಾದ್ರೆ ಗೊಬ್ಬರ ಹೊಡಿಬೇಕು. ಬೆಳಿಗ್ಗೆ ಇದ್ರಿ 6 ಗಂಟೆ ಕಾಲ ಇದ್ದು ಗೊಬ್ಬರ ಹೊಡಿಬೇಕು. ಗೊಬ್ಬರ ಅಂದ್ರೆ ಇದನ್ನ ಕಸ ಗುಡಿಸೋದು. ಈ ಪಿಚ್ಕೆ ಎಲ್ಲ ಎತ್ ಬಿಡಬೇಕು ಅಂತ. ಇಲ್ಲ ಆದ್ರೆ ಪಿಚ್ಕೆ ಹಾಕಂಗಿಲ್ಲ, ಅವ್ರು ಜಮೀನ್ಗೆ ಹಾಕಿದ್ವಲ್ಲ. ಇವರು ಜಮೀನವರು ನಿಮ್ಗೆ ಏನು ಕೊಡ್ತಾರೆ? ಅವರು ರಾಗಿ ಅಕ್ಕಿ, ರಾಗಿ ಅಕ್ಕಿ ಅಥವಾ ಇಷ್ಟು ಅಂತ ಹಣ ಕೊಡ್ತಾರೆ. ಒಂದೊಂದು ತುಂಡಕ್ಕೆ ಇಷ್ಟಿಷ್ಟು ದಿವಸ ಅಂತ ಹಾಕ್ತೀರ ನೀವು. ಬಟ್ ಯಾವತ್ತು ಅಭದ್ರತೆ ಅನ್ಸಿಲ್ವ? ನೀವು ಸೇಫ್ಟಿ ಇದೆ ಅನ್ಕೊಂಡಿದ್ದೀರಾ? ಸೇಫ್ಟಿ, ನೀವು ಅಲರ್ಟ್ ಆಗಿರ್ತೀರಾ? ನಾವು ಇರ್ತೀವಿ, ಸೇಫ್ಟಿ ಇರ್ತೀವಿ. ಈಗ ಮಂದೆ ಕುರಿಯರ್ ಅಂದ್ರೆ ಯಾರು ನಮ್ಮನ್ನೇ ಕೈ ಬಿಡಲ್ಲ. ಒಂದು ಅವಿನಾಭಾವ ಹಾಲೆ ತಾತ್ಮುತಗಳಿಂದ ಹಾಕಿರ್ತಾರೆ. ಮಂದೆ ಹಾಕ್ಸಿರ್ತಾರಲ್ಲ ಆ ರೂಢಿ. ಒಟ್ಟು ಈ ಕುರಿ ಮಂದೆ ಹಾಕಿದ್ರೆ ಗೊಬ್ಬರ ಹೊಡೆಯೋ ಅವಶ್ಯಕತೆನೇ ಇಲ್ಲ. ಗೊಬ್ಬರ ಹೊಡೆಯಂತ ಅವಶ್ಯಕತೆನೇ ಇಲ್ಲ. ಇಷ್ಟು ಕಷ್ಟ ಅಂತ ಯಾವತ್ತು ಅನ್ಸಿಲ್ವಾ ನಿಮ್ಗೆ ಬದುಕು? ಕಷ್ಟ ಅಂತ ಏನಿಲ್ಲ, ಈ ಕಷ್ಟ ಅಂತ ದೇವ್ರು ಎತ್ತಾಕ್ಬಿಟ್ಟವನೇ ಮಾಡ್ಬೇಕು. ಅದ್ರ ದೇವ್ರು ಹುಟ್ಟಿಸ್ಬಿಟ್ಟವನೇ ನಾವೇನೋ ಒಂದು ಕೆಲಸ ಮಾಡ್ಬೇಕು, ಅದನ್ನ ಈ ರೀತಿಲಿ ಮಾಡೋಣ ಅಂತ. ತೃಪ್ತಿ ಇದೆಯಾ ಈ ಕೆಲಸ? ದೇವ್ರು ಕೊಟ್ಟಿದ್ದಾನೆ. ನಿಮ್ಗೆ ಮದುವೆ ಆಗಿದ್ಯಾ? ಎಷ್ಟು ಜನ ಮಕ್ಕಳು? ನನಗೆ 2 ಹೆಣ್ಮಕ್ಳು. 2 ಹೆಣ್ಮಕ್ಳು ಓದ್ತಾ ಇದ್ದಾರಾ? ಇನ್ನೂ ಇಲ್ಲ, ಚಿಕ್ಕ. ಸಣ್ಣ ಸಣ್ಣ ಮಕ್ಳು ಬಿಟ್ಟು ಬಂದಿರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಬಿಡಿ ಸಹ ಮನೆಗೆ ಇರ್ತಾರಲ್ಲ. ಸೇಫ್ಟಿ ಇರುತ್ತೆ, ತೊಂದರೆ ಇಲ್ಲ, ಏನಿಲ್ಲ. ಮನೆ ಪ್ರೀತಿ ಅನ್ನೋದು ಮನ್ಸಲ್ಲಿ ಇರ್ಬೇಕು, ನಾನು ಕೆಲಸ ಮಾಡ್ಬೇಕು ಅಂತ. ನೀವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಈಗ ಎಷ್ಟು 10 ಜನ ಬಂದಿದ್ದೀರಾ ಇಲ್ಲಿ? 10 ಜನ. ನೈಟು ಹೆಂಗೆ? ನೈಟು ಡೇ ಎಲ್ಲ ಹಂಚ್ಕೊಂಡ್ಬಿಡ್ತೀರಾ? ಏನು ಈಗ ಕೆಲಸ ಮಾಡೋದು ಏನಿಲ್ಲ, ಏನಂತ ಅವಶ್ಯಕತೆ ಇಲ್ಲ, ಎಲ್ಲ ನಮ್ದು ಅಂತ ಮಾಡ್ತೀನಿ. ಅಲ್ಲಣ್ಣ, ಈಗ ಬೆಳಿಗ್ಗೆ ಈಗ 10 ಗಂಟೆ ಹೊಡ್ತೀರಾ, ಒಂದು 6 ಗಂಟೆವರೆಗೂ ಹೊರಗಡೆ ಓಡಾಡ್ಸ್ಕೊಂಡ್ ಬರ್ತೀರಲ್ವಾ? ಈಗ ಕುರಿ ಕಾಯ್ಕೋತಾರೆ, ಅಡಿಗೆ ಮಾಡೋರು ಮಾಡ್ತಾರೆ, ಮರಿ ಮೇಸ್ಕೊಂತಾರೆ ಅಷ್ಟೇ. ಒಟ್ಟು ಅವ್ರವ್ರ ಕೆಲಸ ಅಂತ ಹಂಚಿಕೆ ಇರುತ್ತೆ ಅಂತ ಮರಿ ಮೇಸ್ಕೊಂತಾರೆ, ಕುರಿ ಕಾಯ್ತಾರೆ. ಅಲ್ಲಿ ಅಕ್ಕಂದಿರು ಅಡಿಗೆ ಮಾಡೋರು ಅಡಿಗೆ ಮಾಡ್ತಾರೆ. ಈ ರಾತ್ರಿ ಹೊತ್ತು ಸುತ್ತ ಮಲ್ಕೊಂತೀರಲ್ವಾ ನೀವು? ಸುತ್ತ ಮಲ್ಕೊಂತೀವಿ. ಅಂದ್ರೆ ಏನಪ್ಪಾ ಅಂದ್ರೆ ಚಿರತೆ ಕಾಟ. ಇದನ್ನ ನಾನು ಕೇಳಕ್ ಬಂದಿದ್ದು ಮೇಯ್ನು. ಈಗ ನಮ್ಮ ಭಾಗದಲ್ಲಿ ಚಿರತೆ ಹೆಂಗೆ ಅಂದ್ರೆ ಬೆಕ್ಕಿನ ಮರಿ ಆದಂಗೆ ಆಗ್ಬಿಟ್ಟವೆ. ಕರಡಿ ಏನು ತೊಂದರೆ ಇಲ್ಲ, ಕರಡಿ. ನೀವು 3 ಬ್ರದರ್ಸ್ಗಳ ಅಣ್ಣ ತಮ್ಮದಿರಾ? ಹೆಂಗೆ ನೀವು? ಓ, ಎಲ್ಲ ಒಟ್ಟು ಒಳ ಸಂಬಂಧನೇ, ಹೊರಗಡೆ ಯಾರು ಇಲ್ಲ. ನಿಮಗೆ ಒಟ್ಟಿನ ಸಂಬಂಧಿಕರ ಜೊತೆಲಿ ಇರ್ತಾರೆ, ಜೊತೆಲಿ ಕೆಲಸ ಮಾಡ್ತೀವಿ, ಭಾಳ ಖುಷಿ ಇದೆ. ಯಜಮಾನ್ರೆ ನಮಸ್ತೆ. ನಮಸ್ತೆ ಸಭೆ. ನಿಮ್ಮ ಹೆಸರು? ಕೆಂಚಣ್ಣ ಅಂತ. ಕೆಂಚಣ್ಣ. ಎಷ್ಟು ವಯಸ್ಸು ನಿಮಗೆ? ನಮಗೆ 70 ಸರ್. 70 ವರ್ಷ? ಆ ಥರ ಕಾಣೋದೇ ಇಲ್ವಲ್ಲ. ಏನು ಊಟ ಮಾಡ್ತೀರಿ ನೀವು? ನಾವು ಇನ್ನೇನು ಮಾಮೂಲಿ ಮುದ್ದೆ ಸಾಂಬಾರು. ಇಷ್ಟು ಗಟ್ಟಿ ಮುಟ್ಟಿಗಿದಿರಲ್ಲ, ಹಿಂಗೆ ತಿರ್ಗಾಡ್ತೀರಾ, ಆರೋಗ್ಯ ಚೆನ್ನಾಗಿರ್ತೈತೆ ಮಾಡ್ತೀವಿ. ಇದು ಮೇಯ್ನು. ನೀವು ಓಡಾಡ್ತೀರಾ, ಕುರಿಯಿಂದ ಓಡಾಡ್ತೀರಾ, ನೀವು ಓಡಾಡ್ತೀರಾ, ಅದರಿಂದ ಆರೋಗ್ಯವಾಗಿ ಭಗವಂತ ಇಟ್ಟವನೇ. ನಿಮ್ಗೆ ಈಗ 6 ತಿಂಗಳು ವರ್ಷ ಮನೆ ಬಿಟ್ಟು ಬರ್ತೀರಲ್ವಾ? ಈ ಹುಷಾರಿಲ್ಲ, ಹುಷಾರ್ ತಪ್ಪುತ್ತೆ, ಅವಾಗೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಇಲ್ಲೇ ಸರ್ ಮಕ್ಳು ಹಾಸ್ಪಿಟಲ್ ಇರ್ತಾವಲ್ಲ, ತೋರಿಸ್ಕೊಂಡ್ತೀವಿ ಸರ್. ಈ ಗೌರ್ಮೆಂಟ್ ಹಾಸ್ಪಿಟ್ಲು, ಮೆಡಿಕಲ್ ಶಾಪ್ ಎಲ್ಲಿ ಇರುತ್ತೋ ಒಟ್ಟು ಅಂತ ಆರೋಗ್ಯ ಕೆಟ್ಟಿರೋದು ಯಾವ್ದು ಇಲ್ಲ ಅಲ್ಲ? ಬನ್ನಿ ಇಲ್ಲಿ. ಅಂದ್ರೆ ಆರೋಗ್ಯ ಕೆಡದಿರೋದ್ ಕಾರಣ ಏನಿರ್ಬೋದು? ಏನ್ ಸರ್, ಹಿಂಗೆ ನಮ್ಮ ತಿರ್ಗಾಡಿದ್ರೆ ಅದರಿಂದ ಆರೋಗ್ಯ. ತಿರ್ಗಾಡೋದು ಮತ್ತೆ ಈ ಕುರಿಗಳದ್ದು ಪಿಚ್ಗೆ ಗಂಜಿ ಇದೆಯಲ್ಲ, ಅದ್ರಲ್ಲಿ ಆಯುರ್ವೇದಿಕ್ ಅಂಶ ಇರುತ್ತೆ, ಔಷಧಿ ಗುಣ ಇರಬಹುದು ಅಲ್ವರ? ಈ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? ಸುಮಾರು 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. 30 ವರ್ಷ. ನಿಮ್ಗೆ 75 ವರ್ಷ, 30 ವರ್ಷ ಅಂದ್ರೆ ಇನ್ನು 45 ವರ್ಷ ಬಾಲ್ಯದಲ್ಲಿ ಮದ್ವೆ. ನಿಮಗೆ ಮಕ್ಕಳ ಎಷ್ಟು ಜನ ಇದಾರೆ? 3 ಜನ ಸರ್. 3 ಜನ. ಏನ್ ಮಾಡ್ಕೊಂಡಿದ್ದಾರೆ? ಏನು ಸರ್, ಕುರಿ ಮರಿ ವ್ಯವಸಾಯ ಎಲ್ಲ ಊರಲ್ಲೇ ಇದಾರೆ. ಎಲ್ಲ ಅನುಕೂಲವಾಗಿದ್ದೀರಾ ನೀವು? ಸುಮಾರು ಸರ್. ಏನಂತ ಜಾನ ಪಾಟಿನ ಯಾರ ಸರ್. ಅಲ್ಲ, ಎಲ್ಲಾರ ಕೆಲ್ಸನೂ ಅಷ್ಟೇ. ಈ ಕೆಲಸ ನಿಮಗೆ ಖುಷಿ ಅನ್ಸಿದ್ಯಾ? ನಿಮ್ಗೆ ಖುಷಿ ಅನ್ಸಿದ್ ಸರ್, ಬಹಳ ಖುಷಿ ಅನ್ಸಿದ್ಯಾ? ಯಾವತ್ತೂ ಬೇಜಾರು ಅನ್ಸಿಲ್ಲ? ಏನಿಲ್ಲ ಸರ್.
ಯಾವತ್ತೂ ಬೇಜಾರು ಅನ್ಸಿಲ್ಲ ಅಯ್ಯೋ ಯಾವನಿ ಬೇಕಪ್ಪ ಈ ಬಿಸಿಲು ನಮಗೆ ಈಗ ಯಾರೋ ನನ್ನಂತವ್ರು ಒಬ್ಬರು ರಸ್ತೆಯಲ್ಲಿ ಬರ್ತಾರೆ ಏಯ್ ಒಳಕಡೆ ಹಾಕುರೆ ಈಗೆಲ್ಲ ಏನೋ ಒಂದು ಮಾತಾಡ್ಬಿಡ್ತಾರೆ ಅವಾಗ ಬೇಜಾರು ಅನ್ಸಿಲ್ಲ ಈಗ ಬೇರೆಯವ್ರಿಗೆ ಹೋಲ್ಸ್ಕೊಂಡ್ರೆ ನೀವು ಕೋಟ್ಯಾಧೀಶ್ವರು ನನ್ನ ಪ್ರಕಾರ ಕೋಟ್ಯಾಧೀಶ್ವರು ಯಾವತ್ತು ಹೆಮ್ಮೆ ಅನ್ಸಿಲ್ವಾ ನಿಮ್ಗೆ ನಾನು ಇಷ್ಟಕ್ಕೆ ಬದುಕಿದ್ದೀನಿ ಅಂತ ಹೇಳಿ ಇಲ್ಲ ಸರ್ ಅದಂತಿಲ್ಲ ಸರ್ ಆ ಭಾವನೆ ಇಲ್ಲ ಸರ್ ಈ ಕೆಲವ್ರು ಒಂದು ಆಡಿ ಕಾರ್ ಒಂದು ಬೆಂಚ್ ಕಾರ್ ತೊಗೊಂಬಿಟ್ರೆ ಅವ್ನು ಹಿಡಿಯೋಕ್ಕೆ ಆಗಲ್ಲ ಎಷ್ಟೋ ಒಂದು 20 ಲಕ್ಷ 50 ಲಕ್ಷ ಕಾರ್ ತೊಗೊಂಬಿಟ್ರೆ ನೀವು ಕೋಟ್ಯಾಂತರ ರೂಪಾಯಿ ಓನರ್ ಆಗಿರ್ತೀರಾ ಅದಕ್ಕೆ ಲೆಕ್ಕ ಹಾಕೊಂಡ್ರೆ ಬಟ್ ಅವ್ರು ಯಾರಿಗೂ ಏನು ಅನ್ಸಿರಲ್ಲ ನಿಮ್ಗೆ ಆ ಥರ ಒಂದು ಹೆಮ್ಮೆ ಅನ್ಸಿದ್ಯಾ ನಾನು ಇಷ್ಟಕ್ಕೆ ಬದುಕಿದ್ದೀನಿ ಅಂತ ಹೇಳಿ? ಯಾವತ್ತೂ ಅನ್ಸಿಲ್ಲ ಓ ಅಹಂ ಅನ್ನೋದು ನಿಮ್ಗಿಲ್ಲ ಹ್ಞೂ ಇದು ನಿಮಗೆ ಫ್ಯಾಮಿಲಿಯಿಂದ ಬಂದಿದ್ಯಾ ಫ್ಯಾಮಿಲಿ ನಿಮ್ಮ ತಲಾ ಉದ್ದೇಶ ಇದೇ ಕೆಲಸ ಇದೇ ಕಾಯಕ ಈ ಊಟ ಮಾಡಿದ್ರಾ ಈಗ ಊಟ ಮಾಡಿ 10 ಗಂಟೆಗೆ ಹೊರಟ್ರೆ ಎಷ್ಟು ಗಂಟೆ ಆಗತ್ತೆ ನೀವು ವಾಪಸ್ ಬರೋದು ವಾಪಸ್ ಬೇಕಾದ್ರೆ 5:30 6:30 ಸಮಯ 7 ಗಂಟೆ ಓ ಈಗ ಕುರಿ ಮೇಯ್ದಿದೆ ಈಗ ಹೊಟ್ಟೆ ತುಂಬಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅವಾಗ ವಾಪಸ್ ಹೊಡ್ಕೊಂಬರ್ತೀರಾ ಮಳೆ ಬಿದ್ದರೆ ಮಗ್ರ ಆಗುತ್ತೆ ತುಂಬ ಖುಷಿ ನಿಮಗೂ ಕುರಿಗಳು ಮೇಯ್ಸೋಕ್ಕೆ ಅವಕ್ಕೂ ಒಳ್ಳೆ ಆಹಾರ ಸಿಗುತ್ತೆ ಅಲ್ವಾ ದೇವ್ರು ಒಳ್ಳೇದು ಮಾಡಲಿ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ನಿಮ್ಮ ಹೆಸ್ರಣ್ಣ ಕಣ್ಣ ಚಿಕ್ಕಣ್ಣ ಅಣ್ಣ ಇದೇನು ರೆಡಿ ಮಾಡ್ತಾ ಇರೋದು ಚಿಕ್ಕ ಮರಿ ಕೂಡ ಓ ಚಿಕ್ಕವ್ ಮರಿ ಅವು ಇಲ್ಲೇ ಇದ್ರೊಳಗಡೆ ಹಾಕ್ಬಿಟ್ಟು ಮೇವು ಇದ್ರೊಳಗಡೆ ಹಾಕ್ಬಿಡೋದಾ ಓಕೆ ನೋಡಿ ಇದ್ರೊಳಗಡೆ ಎಂಟ್ರಿ ಮಾಡ್ಕೊತಾರೆ ಒಳಗಡೆ ಮರಿ ಬಿಡ್ತಾರೆ ಮೇವು ಅದ್ರೊಳಗಡೆ ಹಾಕ್ಬಿಡ್ತಾರೆ ಎಷ್ಟು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಆಂಟಿ ಎಲ್ಲ ರೆಡಿ ಮಾಡ್ಕೊತಾವ್ರೆ ರೆಡಿ ಹೆಸರು ಗೊತ್ತಾಗ್ಲಿಲ್ಲ ನನಗೆ ನಮ್ಮ ಹೆಸರು ಶ್ರೀರಮ್ಮ ಎಷ್ಟು ವಯಸ್ಸು ಅಮ್ಮ ನಿಮಗೆ ವಯಸ್ಸಣ್ಣ ಒಂದು 45 ಆಗಿರ್ಬೇಕು 45 ವರ್ಷ 45 ವರ್ಷದಲ್ಲಿ ಎಷ್ಟು ವರ್ಷ ಈ ಕೆಲಸ ಮಾಡಿದ್ದೀರಾ ಸುಮಾರು ಒಂದು 25 ವರ್ಷ ಮಾಡಿದ್ದೀನಿ 25 ವರ್ಷ ಇದೇ ಕೆಲಸ ಇದೇ ಕೆಲಸನೇ ಹಾಂ ಹಾಂ ಬೆಳಗ್ಗೆ ಮುದ್ದೆ ಮಾಡ್ಬಿಡ್ತೀರಿ ಎಲ್ರಿಗೂ ಮಧ್ಯಾಹ್ನಕ್ಕೆ ಊಟಕ್ಕೆ ಬರಲ್ಲ ಅವರು ಇಲ್ಲ ಒಂದೇ ಊಟ ಮತ್ತೆ ರಾತ್ರಿಗೆ ಬರೋದು ಮತ್ತೆ ರಾತ್ರಿ ಹಾಂ 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 ನೀವು ಇಲ್ಲಿ ಆಗು ಹೋಗುಗಳು ಏನಿದೆ ಸಣ್ಣ ಪುಟ್ಟ ಮರಿಗಳೆಲ್ಲ ಕೆಲಸ ಮರಿ ನೋಡ್ಕೋಬೇಕು ಬಟ್ಟೆ ಒಗಿಬೇಕು ಏನಾನ ಮುಗ್ದಿದ್ರೆಲ್ಲ ತರಬೇಕು ಕೊಡ್ಬೇಕು ಈ ಕೆಲಸ ನಮ್ದಿಲ್ಲಿ ಹಾಂ ಹಾಂ ಅವ್ರದ್ದು ಹೊರಗಡೆ ಕೆಲಸ ಅವ್ರದ್ದೆಲ್ಲ ಹೊರಗಡೆ ಕೆಲಸ ಈ ಖುಷಿ ಅನ್ಸಿದ್ಯಾ ಈ ಕೆಲಸ ನಿಮಗೆ ಜೀವನದಲ್ಲಿ ಖುಷಿ ಇರುವಾಗ ಖುಷಿ ನೀನ್ ಯಾವ ಕೆಲಸನೇನೆ ಮಾಡ್ಲಿ ಇವಾಗ ನಿಮ್ಗೇನು ತೊಂದ್ರೆ ಬರ್ದಂಗೆ ಚೆನ್ನಾಗಿದ್ದಿದ್ರೆ ನಿಮಗೆ ಖುಷಿ ನೀವ್ ಮಾಡೋ ಕೆಲ್ಸದಾಗ ಏನೇನೋ ಒಂದ್ ಸ್ವಲ್ಪ ತೊಂದ್ರೆ ಬಂದ್ರೆ ನಿಮ್ಗೆ ಅವತ್ತೊಂಥರ ಬೇಜಾರಲ್ವೇ ಅದೇ ತರಲಿ ನಮ್ಗೂನು ನಿಮ್ಗೂ ಆಗಿದ್ಯಾ ಬದುಕಲ್ಲಿ ಅದೇ ತರನೇ ಒಟ್ಟು ನೋವು ಇದೆ ನೆಮ್ಮದಿ ಇದ್ರೆ ಎಲ್ಲರಿಗೂ ಖುಷಿ ಏನೇನೋ ಒಂದ್ ತೊಂದ್ರೆ ಬಂದ್ರೆ ಅವತ್ತು ಎಲ್ಲರಿಗೂ ಕಷ್ಟನೇ ಹೌದು ಒಟ್ಟು ನಿಮ್ಮ ಜೀವನದಲ್ಲಿ ನೋವು ಜಾಸ್ತಿ ಇದೆಯಾ ನಲಿವು ಜಾಸ್ತಿ ಇದೆ ಎರಡು ಸಮಾನೆ ಈ ಹಬ್ಬಗಳೆಲ್ಲ ಬರ್ತಾರಲ್ವಾ ಹಬ್ಬಗಳು ಬರುತ್ತೆ ನೀವು ಹೊರಗಡೆ ಇರ್ತೀರಾ ಅವತ್ತು ಬೇಜಾರು ಅನ್ಸಲ್ವಾ ನಿಮಗೆ ಇಲ್ಲೇ ಮಾಡ್ತೀವಲ್ಲ ನಾನು ಊರಲ್ಲಿದ್ರೆ ಇನ್ನೂ ಹಬ್ಬ ಚೆನ್ನಾಗಿ ಮಾಡ್ಬೋದಿತ್ತು ಅದೇನಿಲ್ಲ ನಮ್ಗೆ ನಾವ್ ಎಲ್ಲಿರ್ತೀವ ಅದೇ ಹಬ್ಬ ನಾವೆಲ್ಲಿರ್ತೀವ ಅಲ್ಲೇ ದೇವ್ರು ನಾವ್ ಹೆಂಗ್ ಗೊತ್ತಾ ಇವಾಗ ಊರಾಗಿರೋರು ಮನೆಗ್ ಮಾಡ್ತಾರೆ ನಾವ್ ಮಾಡ್ಬೇಕು ಅದೇ ಕೆಲಸ ಮಾಡ್ತೀವಿ ನಾನು ಎಲ್ಲಿದ್ರು ದೇವ್ರು ಇಲ್ಲೇ ಇರ್ತಾನೆ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಲ್ಲೇ ದೇವ್ರು ಮನೆಗಿರೋರ್ಗು ದೇವಸ್ಥಾನದಾಗೆ ದೇವ್ರು ಇರೋದು ನಮಗೂ ದೇವಸ್ಥಾನದಾಗೆ ದೇವ್ರು ಇರೋದು ದೇವಸ್ಥಾನದಾಗ ಏನಿಲ್ಲ ನಮ್ಮ ಮನಸ್ನಾಗೆ ಐತಿ ನೋಡ್ಕಂಡ್ರಿ ತಿಳ್ಕೊಂಡ್ರಿ ನಮ್ಮ ಮನಸ್ನಾಗೆ ಐತಿ ತಿಳ್ಕೊಂಬದಲೇ ದೇವಸ್ಥಾನಕ್ಕೆ ಹೋಗೋದಷ್ಟೇ ಟ್ಯಾಕ್ಟ್ರಿ ತಂದಿದೀವಿ ಟೆಂಪೋ ತಂದಿದೀವಿ ಅಂತ ಅದನ್ನ ಮಾಡಿದ್ರೆ ನಮ್ಗೆ ಅನ್ನ ಸಿಗ್ಬೇಕಲ್ಲ ಇದ್ರಿಂದಲೇ ನಾವು ಮುಂದುವರೆದಿರೋದು ಒಟ್ಟು ಅದು ದೇವ್ರು ನಿಮ್ಗೆ ಒಟ್ನಲ್ಲಿ ಅದೇ ದೇವ್ರು ನಮ್ಗೆ ಯಾವ ದೇವ್ರು ಇಲ್ಲ ನಮ್ಮ ಮನಸೇ ದೇವ್ರು ನೋಡಿ ಅಕ್ಕೋರ್ ಅನುಭವದ ಮಾತು ಎಷ್ಟು ಅರ್ಥಗರ್ಭಿತವಾಗಿರುತ್ತೆ ಅವ್ರದ್ದು ಏನ್ ಸಾಂಬಾರಕ್ಕ ಇದು ಪಟ್ಲಕಾಯಿ ಸಾರು ಓ ಪಡ್ಲಕಾಯಿ ಸಾರು ಅಂದ್ರೆ ಅಡ್ಲಕಾಯಿ ಸಾರು ನಾವು ಅಡ್ಲಕಾಯಿ ಅಂತೀವಿ ನಮ್ಮ ಕಡೆ ಪಟ್ಲಕಾಯಿ ಅಂತ ತರಕಾರಿ ಸಾರು ಒಟ್ನಲ್ಲಿ ಈಗ ಇದನ್ನ ಪೂಜೆ ಮಾಡ್ಕೊಂಡೆ ನೀವು ಹೊರಡೋದು ಗೂಡೇನ ಅಲ್ಲಿ ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಅದಕ್ಕೂ ಪೂಜೆ ಮಾಡ್ಕೊಂಡು ಎಲ್ಲ ಇಕ್ಕೊಂಡು ಬರೋದು ಒಳ್ಳೇದ್ ಮಾಡವ ನಮ್ಗೆ ಎಲ್ಲ ಸುಖಕರವಾಗಿ ವಾಪಸ್ ಊರಿಗೆ ಬರಂಗ್ ಮಾಡು ಅಂತ ಹೇಳಿ ಭೂತಪ್ಪ ಐತೆ ಭೂತಪ್ಪ ರಂಗನಾಥ ಸ್ವಾಮಿಗೆ ಒಣ್ಕಾಯಿ ಮಾಡಿಸ್ಕೊಂಡು ಅವ್ರು ವಾಗ್ದಾನ ತಗೊಂಡು ನಾವ್ ಈ ಕಡೆ ಬರೋದು ಅವ್ರು ವಾಗ್ದಾನ ಕೊಡ್ಲಿಲ್ಲ ಅಂದ್ರೆ ಯಾಕೆ ಕೊಡ್ಲೇಬೇಕು ಕೊಡ್ಲೇಬೇಕು ಇವಾಗ ನಾವ್ ಹೋಗಿ ದೇವ್ರ ಮಾಡ್ತೀವಿ ತಾನೆ ಕೊಡ್ಲೇಬೇಕು ಕೊಟ್ರು ಬರ್ಬೇಕು ಕೊಡದೆ ಇದ್ರು ಬರ್ಬೇಕು ಜೀವನ ಕೆಲಸ ಕಾಯಕ ಅದಕ್ಕೋಸ್ಕರ ಬರ್ಬೇಕು ಶಂಕರಾದ್ರಿ ಆದ್ಮೇಲೆ ನಮ್ ಕಡೆ ಮೇವೆ ನೀರು ಏನು ಇರಲ್ಲ ಅದೇ ಬೇಸಿಗೆ ಅಲ್ವರ ಮಳೆಗಾಲ ಒದಗವರೆಗೂ ನೀರ್ ಇರ್ತವೆ ಮೇವ್ ಇರಲ್ಲಣ್ಣ ನಮ್ ಕಡೆ ಜಾಸ್ತಿ ಜೀವಾದಿ
ಹೌದಾ? ಮೇವಿರಲ್ಲ ಏನಿಲ್ಲ. ಅದಕ್ಕೆ ನಾವು ಒಂದು 6 ತಿಂಗಳು ಇಲ್ಲೆಲ್ಲ ನಾವು ಬಂದು ಕಾಲ ಮಾಡ್ಕೊಂಡು ಮಳೆಗಾಲದಾಗ ಅಲ್ಲಿಗೆ ಹೋಗೋರು. ಓಕೆ. ಮಳೆಗಾಲದಾಗ ನಾವು ಮಾಮೂಲಿ ಹೊಲ ಕೆಲಸ ಮಾಡ್ತೀವಿ, ರಾಗಿ ಪಾಗಿ ನಾವು ಬೆಳಿತೀವಿ. ಸಂಕ್ರಾಂತಿಗೆಲ್ಲ ಕಣ ಮಾಡ್ಕೊಂಡು ಈ ಕಡೆಗೆ ಬರ್ತೀವಿ. ನೋಡಿ ಇವ್ರ ಬದುಕು ಎಷ್ಟು ಸ್ವಚ್ಛಂದವಾಗಿದೆ ಅಂದರೆ ನಾನು ಅನ್ನೋ ಅಹಂ ಇಲ್ಲ. ಇಲ್ಲಿ ಎಲ್ಲ ನಮ್ಮವರೇ ಅನ್ನೋ ಭಾವನೆಯಲ್ಲಿ ಇವ್ರು ಬದುಕ್ತಾರೆ. ಯಾವ ಊರಿಗೆ ಹೋದ್ರೆ ಅದೇ ನನ್ನ ಊರು, ನನಗೇನು ಅದೇ ಊರು ಇದೇ ಊರು ಅಂತೇನಿಲ್ಲ ಅಲ್ವಾ ಅಕ್ಕ? ನಾನು ಈಗ ಇಲ್ಲಿ ಬಸವಣ್ಣಕ್ಕೆ ಬಂದಿದ್ದೀನಿ, ಇದೇ ನನ್ನ ಊರು, ಇಲ್ಲಿ ಇರೋವರೆಗೂ ನನ್ನ ಊರು. ಹೌದು, ಗೊತ್ತಿಲ್ಲಮ್ಮ ಅದು. ನಮ್ಮೂರು ಎಲ್ಲೈತಿ ಅಂತ, ನಮ್ಮೂರು ಎಲ್ಲೂ ಇಲ್ಲ. 6 ಅಡಿ 3 ಅಡಿ ನಮ್ಮೂರು. ಅಷ್ಟು ಎಕರೆ ಸಂಪಾದನೆ ಮಾಡಿದ್ವಿ, ಇಷ್ಟು ಎಕರೆ ಸಂಪಾದನೆ ಮಾಡಿದ್ವಿ, 11 ಅಂತಾರೆ. ಸತ್ ಮೇಲೆ ಯಾವುದೂ ಇಲ್ಲ, ಅಷ್ಟೇ ನಮ್ಮ ಜಾಗ. ಏನೇ ಮಾಡೋ, ನೀನು ಎಷ್ಟೇ ಬಡ್ದಾಡು ಜೀವನದಲ್ಲಿ 6 ಅಡಿ 3 ಅಡಿ ಅಷ್ಟೇ, ಅದು ನನ್ನ ಸ್ವಂತ ಜಾಗ ಅಂತ ನೀವು ಹೇಳ್ತಾ ಇದ್ದೀರಾ. ಅಷ್ಟು ಅದ್ರ ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ತೊಗೊಂಡು ಹೋಗೋಕ್ಕಾಗಲ್ಲ. ಅಕ್ಕ, ಇವಾಗ ಫೋನ್ ಎಲ್ಲ ಇದೆ, ಮಾತಾಡ್ಬಿಡ್ತೀರ ನಿಮ್ಮ ಮಕ್ಳ ಹತ್ರ. ಈಗ ಮಾತಾಡಿದ್ರಿ ಕೇಳಿದೆ. ಈಗ ಒಂದು 10 ವರ್ಷದ ಹಿಂದೆ ನೀವು ಈ ಕೆಲಸ ಮಾಡ್ತಿದ್ರಲ್ವಾ, ಅವಾಗ ಹೆಂಗಿತ್ತು ಅಂದ್ರೆ ಅವಾಗ ಯಾರನ್ನ ಈ ಸಾವುಕಾರರು ಮನ್ಗಳ ಹ್ಯಾಂಡ್ ಫೋನ್ ಇಕ್ಕಿಸ್ಕೊಂಡಿದ್ರಲ್ಲ, ಅದಕ್ಕೆ ನಂಬರ್ ತಗೊಬಂದು ಅವ್ರು ಮಾಡಿದ್ರೆ ಕೊಡೋದೇ ಕಷ್ಟ. ಹೌದು, ಏನೇ ಕೊಟ್ರು ಮಾತಾಡ್ಬೋದಾಯ್ತು, ಕೊಡ್ದಿದ್ರೆ ಓದಾಗ ನೋಡ್ಕೊರ್ಬೋದಾಯ್ತು ಅಷ್ಟೇ. ಆ ಕಷ್ಟನ ಅನುಭವಿಸಿದಿರ? ಎಲ್ಲ ಅನುಭವಿಸಿದೀವಿ. ಫೋನ್ ಇಲ್ದೇ ಇರೋ ಕಾಲನು ನೋಡಿದೀರಾ? ಈಗ ಫೋನ್ ಇರೋ ಸ್ವಲ್ಪ ಅನುಕೂಲ ಅನ್ಸಿದೆ ಅಲ್ವಾ? ಅನುಕೂಲ, ಒಳ್ಳೇದಕ್ಕೂ ಐತೆ ಕೆಟ್ಟದಕ್ಕೂ ಐತೆ ಫೋನ್. ನಿಮ್ಗೆ ಒಳ್ಳೇದಾಗಿದೆ ಅಲ್ವಾ? ನೋಡಿ ಈಗ ಕೆಲವ್ರ ಮಕ್ಳಿಗೆ, ಓದೋ ಮಕ್ಳಿಗೆ ಹಿಂಸೆ. ಹೌದು, ಕಾಲೇಜ್ಗೆ ಹೋಗೋ ಮಕ್ಳಿಗೆ ಫೋನ್ ಇದ್ರೆ ಏನೋ ಎತ್ಲಮ್ಮಂಗೆ. ಹೌದು, ಆಗ ಆ ಥರ ಇವಾಗೆಲ್ಲ ಜೀವನ. ಈಗ ನೀವು ಊಟ ಮಾಡಿದ್ರಾ ಇಲ್ವಾ? ಮಾಡ್ಬೇಕಲ್ಲ ಅಡ್ಗೆ. ಇಂಜೆಕ್ಷನ್ನು ಔಷಧಿ ಸಮೇತ ಇಟ್ಕೊಂಡಿರ್ತಾರೆ, ಎಮರ್ಜೆನ್ಸಿಗೆ ಯಾರನ್ನೂ ಕೇಳೋಕ್ಕಾಗಲ್ವಲ್ಲ. ಸೊ ಆ ಟೈಮಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡೋಕ್ಕೋಸ್ಕರನೇ ಇವರೇ ಡಾಕ್ಟರ್ಗಳು. ನೋಡಿ ಇಲ್ಲಿ ತೋರಿಸ್ತಾ ಲೀಟ್ರ್ ಗಟ್ಲೆ ಇದೆ, 5 ಲೀಟ್ರು ಇಂಥವ್ನ ಸಿರಂಜಿ ಪ್ರತಿ ಒಂದು ನಮ್ಗೆ ಇರ್ಲೇಬೇಕು ಮಾಮೂಲಿ. ಇದು ಕುರಿಗೆ ಔಷಧಿನಾ? ಓ, ಇದು ಸೇಮ್ ಮನುಷ್ಯನ್ ತರ ನೋಡ್ಕೊಂತೀರ ನೀವು ಕುರಿಗಳು. ನೋಡಿ ಸ್ನೇಹಿತರೆ, ಎಷ್ಟು ಕಷ್ಟ ಇದೆ. 10 ಲೀಟ್ರು ಹೆಚ್ಚು ಕಡಿಮೆ ಟಾನಿಕ್ ಇಟ್ಕೊಂಡಿದ್ರು ಅವರು. ಅಂದ್ರೆ ನಾವು ಮನುಷ್ಯ ಎಷ್ಟು ಮುಖ್ಯನೋ ಪ್ರಾಣಿನೂ ಅಷ್ಟೇ ಮುಖ್ಯ ಅಂತ ಹೇಳಿ ಇವ್ರು ಜೀವಿಸ್ತಾ ಇದಾರೆ. ಇವ್ರ ಬದುಕು ನೋಡಿ, ಇವ್ರ ಬದುಕು ಇಷ್ಟರಲ್ಲೇ, ಇಷ್ಟು ಗಾಡಿ, ಇಷ್ಟು ಟ್ರ್ಯಾಕ್ಟ್ರಲ್ಲಿ ಈ ಥರ ಮೆಶ್ ಮಾಡ್ಕೊಂಡಿದ್ದಾರೆ. ಮಳೆ ಬಂದರೆ ಟಾರ್ಪಲ್ ಹಾಕೊಂಡ್ಬಿಡ್ತಾರೆ ಮೇಲ್ಗಡೆ. ಇದರಲ್ಲಿ ಕುರಿ ಮರಿಗಳು, ಸಣ್ಣ ಪುಟ್ಟ ಮರಿಗಳು ಒಂದು ಕಡೆಯಿಂದ ಒಂದು ಕಡೆಗೆ ಎತ್ಕೊಂಡು ಹೋಗ್ಲಿಕ್ಕೋಸ್ಕರ ಇದು ಬಳಸ್ತಾರೆ. ಅವ್ರ ಸಾಮಾನು ಸರಂಜುಗಳು ಮತ್ತು ಅವರು ದಿನಸಿಗಳು, ತರಕಾರಿ ಎಲ್ಲ ಇಲ್ಲಿ ಇಟ್ಕೊಳ್ಳೋಕ್ಕೆ ಈ ಟ್ರ್ಯಾಕ್ಟ್ರನ್ನ ಇಟ್ಕೊಂಡಿದ್ದಾರೆ. ಒಂಥರ ನೆಮ್ಮದಿ ಇದೆ ಇವ್ರ ಬದುಕು. ದೇವರು ಇವ್ರಿಗೆ ಒಳ್ಳೇದು ಮಾಡಲಿ. ಸೊ ಭಾಳ ಕಷ್ಟಪಡ್ತಾರೆ. ಇವ್ರಿಗೆ ಹೋಲಿಸ್ಕೊಂಡ್ರೆ ಬೇರೆಯವ್ರಿಗಿನ್ನ ಇವ್ರು ತುಂಬ ಅನುಕೂಲವಾಗಿದ್ದಾರೆ. ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇವರ ಕಷ್ಟಗಳು, ನಲಿವು, ಸುಖ ದುಃಖ ಎಲ್ಲ ನಮ್ಮ ಹತ್ರ ಹಂಚ್ಕೊಂಡ್ರು. ಭಾಳ ಖುಷಿ ಆಯಿತು. ಆಂಟಿಯವರು ನಮ್ಮ ವಿಡಿಯೋಗೋಸ್ಕರ ಏನೋ ಒಂದು ಮಾತು ಹೇಳ್ತಾರೆ, ನೋಡೋಣ. ಅಕ್ಕ, ನಮ್ಮ ವಿಡಿಯೋನ ಎಲ್ಲರೂ ನೋಡಿ ಅಂತ ಹೇಳಿ. ನಮ್ಮ ವಿಡಿಯೋ ಎಲ್ಲ ನೋಡ್ರಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳಿದ್ರಲ್ಲ ಆಂಟಿ ಹೇಳಿದ್ಕೋಸ್ಕರನಾರು ಈ ವಿಡಿಯೋಗಳು ನೋಡಿ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ ಮಾಡ್ಬೇಕಂತ ನನ್ನ ಮಗಳು ಹೇಳ್ತಾ ಇದ್ದಾಳೆ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವೆಲ್ಲ ಓದಿದ್ದೀರಪ್ಪ, ನಾವು ಓದಿಲ್ಲ ಏನಿಲ್ಲ, ಅವೆಲ್ಲ ಬರ್ಬೇಕಲ್ಲಮ್ಮ ನಮಗೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ನೋಡಿ ಹೆಂಗೆ